ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. 10 ಕನಸುಗಳನ್ನ ಹೊತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಗಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಈಗ 1-to-1 ಮೀಟಿಂಗ್ಗೆ ಹಾಗಾದ್ರೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ. ಅಲ್ಲಿ ಹೋದ ನಂತರದಲ್ಲಿ ಹೋಗ್ತಾ ಇರೋದು, ಜೊತೆಗೆ ಅಲ್ಲಿ ಇರುವಂತಹ ಚರ್ಚೆ ಅಸ್ಸಾಂ ಚುನಾವಣೆಯ ಬಗ್ಗೆ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಚಾರ ಚರ್ಚೆ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಆ ಚರ್ಚೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ 2 ದಿನಗಳ ಕಾಲ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇರೋದ್ರಿಂದ ಪ್ರತ್ಯೇಕವಾಗಿ ಏನಾದರೂ ಸಭೆ ಅಥವಾ ಮಾತುಕತೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕರ್ನಾಟಕದ ವಿಚಾರ ಚರ್ಚೆ ಈ ಸಂದರ್ಭದಲ್ಲಿ ಸಾಧ್ಯ ಆದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಸಿಎಂ ಗದ್ದುಗೆ ವಿಚಾರವನ್ನ ಪ್ರಸ್ತಾಪಿಸಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ರಾಹುಲ್ ಭೇಟಿಗೆ ಈಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. 2 ದಿನ ದೆಹಲಿಯಲ್ಲೇ ಉಳಿತಾರೆ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಭೇಟಿಗೆ ಅವಕಾಶ ರಾಹುಲ್ ಗಾಂಧಿ ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಹಿಂದೆ ಕೂಡ ಅನೇಕ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮೀಟಿಂಗ್ ಸಾಧ್ಯ ಆಗಿರಲಿಲ್ಲ. ಈಗ 2 ದಿನಗಳ ಕಾಲ ಇರ್ತಾರೆ. ಅದರಲ್ಲೂ ಅಸ್ಸಾಂನ ಈ ಚರ್ಚೆಗಳು ನಡೆದ ನಂತರದಲ್ಲೇನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿಗೊಂದು ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಅದರಲ್ಲೂ ಸಂಕ್ರಾಂತಿಯ ನಂತರದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ವಿಚಾರ. ಏನಾದರೂ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಬಹಳ ಸ್ಪಷ್ಟ. ಸದ್ಯಕ್ಕೆ 1-1.5 ತಿಂಗಳು ಅಥವಾ 2 ತಿಂಗಳು ಯಾವುದೇ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈಗಾಗಲೇ ಅಧಿವೇಶನವನ್ನ ಕರೆದಾಗಿದೆ. ರಾಜ್ಯಪಾಲರ ಭಾಷಣವನ್ನ ಕೂಡ 22ನೇ ತಾರೀಕು ನಿಗದಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಯಾರೇ ನಾಯಕರಾಗಲಿ ಕೂಡ ಆ ನಾಯಕತ್ವದ ಬದಲಾವಣೆಗೆ ತಲೆ ಹಾಕ್ಲಿಕ್ಕಿಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಭರವಸೆ ಕೊಡಲಾಗಿತ್ತು ಆ ಭರವಸೆಗಳು ಫುಲ್ಫಿಲ್ ಆಗ್ತಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ. 2.5 ವರ್ಷಕ್ಕೆ ನನಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಅವರ ನಂಬಿಕೆ ಆಗಿತ್ತು. ಆದ್ರೆ 2.5 ವರ್ಷಕ್ಕೆ ಯಾವುದೇ ಸೊಲ್ಲನ್ನ ಹೈಕಮಾಂಡ್ ನಾಯಕರು ಎತ್ತಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶವನ್ನು ಕೂಡ ಮಾಡದೇ ಇರೋದ್ರಿಂದ ಸಹಜವಾಗಿ ಆಕ್ರೋಶಗೊಂಡಿದ್ರು. ಒಂದಷ್ಟು ಭೇಟಿಗೆ ಕೂಡ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಇರತಕ್ಕಂತಹದ್ದು ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಸಿಕ್ಕ ಬಳಿಕ ದೆಹಲಿಯಲ್ಲಿ ಬನ್ನಿ ಮಾತನಾಡೋಣ ಅನ್ನೋಂಥದ್ದು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ದೆಹಲಿಗೆ ಇವತ್ತು ಅಸ್ಸಾಂ ಚುನಾವಣೆಯ ಒಂದು ಸಭೆ ನಿಮಿತ್ತ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಕೂಡ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾರೆ. ಆ ಭೇಟಿಗೆ ಒಂದಷ್ಟು ಪ್ರಯತ್ನದ ಸಂದರ್ಭದಲ್ಲಿ ಅವರನ್ನ ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ತಮ್ಮ ಮನದ ಇಂಗಿತವನ್ನ ಏನೆಲ್ಲ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿದ್ರು ಆ ಎಲ್ಲವನ್ನೂ ಕೂಡ ಬೆಚ್ಚಿಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡೋರಿದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು 2 ದಿನಗಳೊಳಗೆ ಅವರಿಗೆ ಅವಕಾಶ ಕೊಡ್ತಾರ ಭೇಟಿಗೆ ಅನ್ನುವಂಥದ್ದು ಈಗಿರ್ತಕ್ಕಂಥದ್ದು. ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂಥದ್ದು ಕರೆದಿದ್ದಂತೂ ನಿಜ. ಆದ್ರೆ ಇವತ್ತೇ ಕೊಡ್ತಾರಾ ಅಥವಾ ಇನ್ನೊಂದಿಷ್ಟು ದಿನ ಕಾಯಿಸ್ಬಿಟ್ಟು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಒಂದು ವೇಳೆ ಇವತ್ತೇ ಅಪಾಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ದೆ ಅಥವಾ ನಾಳೆ ಕೊಟ್ಟಿದ್ದ ಆದಲ್ಲಿ ಒಂದು ಸ್ಪಷ್ಟವಾದಂತಹ ಭರವಸೆ ಒಂದಿಗೆ ರಾಜ್ಯಕ್ಕೆ ಆಗಮಿಸ್ತಾರೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಕೂಡ ಸದ್ಯಕ್ಕೆ ನಾಯಕತ್ವದ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ಅಧಿವೇಶನ ಪ್ರಾರಂಭ ಆದ ನಂತರ ಮಧ್ಯದಲ್ಲಿ ನಾಯಕತ್ವದ ಬದಲಾವಣೆಗಳು ಮಾಡಕ್ ಬರಲ್ಲ. ಜೊತೆಗೆ ಮುಂದೆ ಬಜೆಟ್ ಅಧಿವೇಶನಕ್ಕೆ ಪ್ರಿಪರೇಷನ್ ಕೂಡ ಆರಂಭ ಆಗೋದ್ರಿಂದ ಸಹಜವಾಗಿ ಯಾವ ಬದಲಾವಣೆಗೂ ಕೂಡ ಅವಕಾಶಗಳಿರೋದಿಲ್ಲ. ಹಾಗಾಗಿ ಒಂದಷ್ಟು ಭರವಸೆಗಳನ್ನು ತೆಗೆದುಕೊಂಡು ಮುಂದೆ ಇಂತಹ ದಿನಾಂಕ ಅಥವಾ ಇಂತಹ ದಿನಗಳ ಅಥವಾ ಇಂತಹ ವಿಚಾರಗಳು ಅನ್ನುವಂಥದ್ದನ್ನ ಒಂದಷ್ಟು ಭರವಸೆಗಳನ್ನ ತೆಗೆದುಕೊಂಡು ರಾಜ್ಯಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಗಳಿದಾವೆ. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅಥವಾ ಭೇಟಿಯ ಸಾಧ್ಯವಾದ ನಂತರ. ಅಶ್ವಿನಿ, ರೈಟ್. ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. 10 ಕನಸುಗಳನ್ನ ಹೊತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಗಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಈಗ 1-to-1 ಮೀಟಿಂಗ್ಗೆ ಹಾಗಾದ್ರೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ. ಅಲ್ಲಿ ಹೋದ ನಂತರದಲ್ಲಿ ಹೋಗ್ತಾ ಇರೋದು, ಜೊತೆಗೆ ಅಲ್ಲಿ ಇರುವಂತಹ ಚರ್ಚೆ ಅಸ್ಸಾಂ ಚುನಾವಣೆಯ ಬಗ್ಗೆ. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಚಾರ ಚರ್ಚೆ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಆ ಚರ್ಚೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ 2 ದಿನಗಳ ಕಾಲ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಇರೋದ್ರಿಂದ ಪ್ರತ್ಯೇಕವಾಗಿ ಏನಾದರೂ ಸಭೆ ಅಥವಾ ಮಾತುಕತೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಕರ್ನಾಟಕದ ವಿಚಾರ ಚರ್ಚೆ ಈ ಸಂದರ್ಭದಲ್ಲಿ
ಸಾಧ್ಯ ಆದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಸಿಎಂ ಗದ್ದುಗೆ ವಿಚಾರವನ್ನ ಪ್ರಸ್ತಾಪಿಸಬಹುದಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ರಾಹುಲ್ ಭೇಟಿಗೆ ಈಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. 2 ದಿನ ದೆಹಲಿಯಲ್ಲೇ ಉಳಿತಾರೆ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಭೇಟಿಗೆ ಅವಕಾಶ ರಾಹುಲ್ ಗಾಂಧಿ ನೀಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಹಿಂದೆ ಕೂಡ ಅನೇಕ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮೀಟಿಂಗ್ ಸಾಧ್ಯ ಆಗಿರಲಿಲ್ಲ. ಈಗ 2 ದಿನಗಳ ಕಾಲ ಇರ್ತಾರೆ. ಅದರಲ್ಲೂ ಅಸ್ಸಾಂನ ಈ ಚರ್ಚೆಗಳು ನಡೆದ ನಂತರದಲ್ಲಿ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿಗೊಂದು ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಅದರಲ್ಲೂ ಸಂಕ್ರಾಂತಿಯ ನಂತರದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ವಿಚಾರ. ಏನಾದರೂ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಬಹಳ ಸ್ಪಷ್ಟ. ಸದ್ಯಕ್ಕೆ ಒಂದೂವರೆ ತಿಂಗಳು ಅಥವಾ 2 ತಿಂಗಳು ಯಾವುದೇ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಈಗಾಗಲೇ ಅಧಿವೇಶನವನ್ನ ಕರೆದಾಗಿದೆ. ರಾಜ್ಯಪಾಲರ ಭಾಷಣವನ್ನ ಕೂಡ 22ನೇ ತಾರೀಕು ನಿಗದಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಯಾರೇ ನಾಯಕರಾಗಲಿ ಕೂಡ ಆ ನಾಯಕತ್ವದ ಬದಲಾವಣೆಗೆ ತಲೆ ಹಾಕ್ಲಿಕ್ಕಿಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಭರವಸೆ ಕೊಡಲಾಗಿತ್ತು ಆ ಭರವಸೆಗಳು ಫುಲ್ಫಿಲ್ ಆಗ್ತಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ. 2.5 ವರ್ಷಕ್ಕೆ ನನಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಅವರ ನಂಬಿಕೆ ಆಗಿತ್ತು. ಆದ್ರೆ 2.5 ವರ್ಷಕ್ಕೆ ಯಾವುದೇ ಸೊಲ್ಲನ್ನ ಹೈಕಮಾಂಡ್ ನಾಯಕರು ಎತ್ತಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶವನ್ನು ಕೂಡ ಮಾಡದೇ ಇರೋದ್ರಿಂದ ಸಹಜವಾಗಿ ಆಕ್ರೋಶಗೊಂಡಿದ್ರು. ಒಂದಷ್ಟು ಭೇಟಿಗೆ ಕೂಡ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಇರತಕ್ಕಂತಹದ್ದು ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಸಿಕ್ಕ ಬಳಿಕ ದೆಹಲಿಯಲ್ಲಿ ಬನ್ನಿ ಮಾತನಾಡೋಣ ಅನ್ನೋಂಥದ್ದು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ದೆಹಲಿಗೆ ಇವತ್ತು ಅಸ್ಸಾಂ ಚುನಾವಣೆಯ ಒಂದು ಸಭೆ ನಿಮಿತ್ತ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಕೂಡ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾರೆ. ಆ ಭೇಟಿಗೆ ಒಂದಷ್ಟು ಪ್ರಯತ್ನದ ಸಂದರ್ಭದಲ್ಲಿ ಅವರನ್ನ ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ತಮ್ಮ ಮನದ ಇಂಗಿತವನ್ನ ಏನೆಲ್ಲ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿದ್ರು ಆ ಎಲ್ಲವನ್ನೂ ಕೂಡ ಬೆಚ್ಚಿಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡೋರಿದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು 2 ದಿನಗಳೊಳಗೆ ಅವರಿಗೆ ಅವಕಾಶ ಕೊಡ್ತಾರ ಭೇಟಿಗೆ ಅನ್ನುವಂಥದ್ದು ಈಗಿರ್ತಕ್ಕಂಥದ್ದು. ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂಥದ್ದು ಕರೆದಿದ್ದಂತೂ ನಿಜ. ಆದ್ರೆ ಇವತ್ತೇ ಕೊಡ್ತಾರಾ ಅಥವಾ ಇನ್ನೊಂದಿಷ್ಟು ದಿನ ಕಾಯಿಸ್ಬಿಟ್ಟು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಒಂದು ವೇಳೆ ಇವತ್ತೇ ಅಪಾಯಿಂಟ್ಮೆಂಟ್ ಏನಾದರೂ ಕೊಟ್ಟಿದ್ದೆ ಅಥವಾ ನಾಳೆ ಕೊಟ್ಟಿದ್ದ ಆದಲ್ಲಿ ಒಂದು ಸ್ಪಷ್ಟವಾದಂತಹ ಭರವಸೆ ಒಂದಿಗೆ ರಾಜ್ಯಕ್ಕೆ ಆಗಮಿಸ್ತಾರೆ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಕೂಡ ಸದ್ಯಕ್ಕೆ ನಾಯಕತ್ವದ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ಅಧಿವೇಶನ ಪ್ರಾರಂಭ ಆದ ನಂತರ ಮಧ್ಯದಲ್ಲಿ ನಾಯಕತ್ವದ ಬದಲಾವಣೆಗಳು ಮಾಡಕ್ ಬರಲ್ಲ. ಜೊತೆಗೆ ಮುಂದೆ ಬಜೆಟ್ ಅಧಿವೇಶನಕ್ಕೆ ಪ್ರಿಪರೇಷನ್ ಕೂಡ ಆರಂಭ ಆಗೋದ್ರಿಂದ ಸಹಜವಾಗಿ ಯಾವ ಬದಲಾವಣೆಗೂ ಕೂಡ ಅವಕಾಶಗಳಿರೋದಿಲ್ಲ. ಹಾಗಾಗಿ ಒಂದಷ್ಟು ಭರವಸೆಗಳನ್ನು ತೆಗೆದುಕೊಂಡು ಮುಂದೆ ಇಂತಹ ದಿನಾಂಕ ಅಥವಾ ಇಂತಹ ದಿನಗಳ ಅಥವಾ ಇಂತಹ ವಿಚಾರಗಳು ಅನ್ನುವಂಥದ್ದನ್ನ ಒಂದಷ್ಟು ಭರವಸೆಗಳನ್ನ ತೆಗೆದುಕೊಂಡು ರಾಜ್ಯಕ್ಕೆ ವಾಪಸ್ ಆಗುವಂತ ಸಾಧ್ಯತೆಗಳಿದಾವೆ. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅಥವಾ ಭೇಟಿಯ ಸಾಧ್ಯವಾದ ನಂತರ. ಅಶ್ವಿನಿ, ರೈಟ್ ಬಸವರಾಜ್, ಥ್ಯಾಂಕ್ ಯು.